ಸರ್ ಸೈನ್ ಮಾಡೋಕೆ ಒಳ್ಳೆ ಮುಹೂರ್ತ ಮೀರೋಗ್ಬಿಡುತ್ತೆ ಸರ್. ಆ ಮುಹೂರ್ತಕ್ಕೆ ಇನ್ನ 10 ನಿಮಿಷ ಅಷ್ಟೇ ಟೈಮ್ ಇರೋದು. ಅದ್ ಬಿಟ್ರೆ ಇನ್ನೊಂದು 10-15 ಡೇಸ್ ನಾವೆಲ್ಲರೂ ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ ಸುಶಾಂತ್ ಅವರೇ, ನನ್ನ ತಂಗಿ ಒಂದ್ಸಾರಿ ಟೈಮ್ ಕೊಟ್ಬಿಟ್ರೆ ಟೈಮ್ನು ಕಾಯಿಸಲ್ಲ, ಮನುಷ್ಯರನ್ನು ಕಾಯಿಸಲ್ಲ. ಅವಳು ಸರಿಯಾದ ಸಮಯಕ್ಕೆ ಬಂದೇ ಬರ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೀವ್ ಅನ್ಕೊಂಡಿರೋ ಮುಹೂರ್ತ ಈ ಮಂತ್ರ ಇಟ್ಟಿರೋ ಮುಹೂರ್ತಕ್ಕಿಂತ ಸ್ವಲ್ಪ ಲೇಟು. ಮಂತ್ರ ಇಟ್ಟಿರೋ ಮುಹೂರ್ತದ ಕೆಲ್ಸ ಮುಗ್ದೇ ಹೋಗಿದೆ. ಸುಶಾಂತ್, ವೀರಣ್ಣವ್ರು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂದ್ಮೇಲೆ ಒಂದ್ 10 ನಿಮಿಷ ಕಾಯೋಣ ಬಿಡು. ರೀ, ನಂಗೆ ಸ್ವಲ್ಪ ತಲೆನೋವ್ತಿದೆ, ನನ್ ಮನೆಗೆ ಹೋಗ್ತೀನಿ. ಏನ್ ಮಂತ್ರ ನೀನು? ಇನ್ನೊಂದು 10 ಮಿನಿಟ್ಸ್ ವೆಯ್ಟ್ ಮಾಡು, ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೋದಲ್ಲ. ಹೌದಮ್ಮ, ಒಂದು 10 ನಿಮಿಷ ಇರಮ್ಮ. ನನ್ನ ತಂಗಿ ಬಂದು ಆ ಸೀಟಲ್ಲಿ ಕುತ್ಕೋತಾಳಮ್ಮ, ನೋಡ್ಕೊಂಡು ಹೊರಟ್ಬಿಡುವಂತೆ. ನೋಡಿ, 10 ನಿಮಿಷ ವೆಯ್ಟ್ ಮಾಡಿದ್ರೆ ನನ್ ತಲೆ ಸಿಡ್ದು ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸರಿ ಅಮ್ಮ. ನೋಡಿ ಸಿದ್ದು, ಆ ದೇವ್ರಿ ಎಂತ ಮುನ್ಸೂಚನೆ ಕೊಟ್ಟಿದ್ದಾನೆ ಅಂತ. ನಮ್ಗಂಟಿರೋ ಪೀಡೆ ನಮ್ ಮನೆಯಿಂದ ಹೊರಗಡೆ ಹೋಗ್ತಾ ಇದೆ. ಮಹಾಲಕ್ಷ್ಮಿ ಒಳಗಡೆ ಬರ್ತಿದ್ದಾಳೆ. ಇದಕ್ಕಿಂತ ಶುಭ ಸೂಚನೆ ಬೇಕಾ? ಹಾಯ್, ಎಲ್ಲಿಗೆ ಹೊರಟ್ರಿ? ಬನ್ನಿ ಮಂತ್ರ ಅವ್ರೆ, ಪ್ಲೀಸ್ ಕಮ್. ಅಣ್ಣ, ಸಾರಿ ಅಣ್ಣ. ಏನಮ್ಮ? ಏನಣ್ಣ, ಇನ್ನು ಟೈಮ್ ಇದೆಯಲ್ಲ, ಬರೋ ದಾರಿಲಿ ಕಾರ್ ಕೆಟ್ಟೋಯ್ತು. ಕಾರ್ ಗ್ಯಾರೇಜ್ಗೆ ಹೋಗಿದ್ವಾ, ರಿಪೇರಿ ಅಂದ್ರು. ಶಂಕ್ರುನಲ್ಲೇ ಬಿಟ್ಟು ಬೇರೆ ಕ್ಯಾಬ್ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ. ಈ ವಿಷಯನ ನಾನು ಫೋನ್ ಮಾಡಿದ್ನಲ್ಲ, ಆಗ್ಲೇ ಹೇಳ್ಬೋದಾಗಿತ್ತು ತಾನೆ. ಅಲ್ಲಮ್ಮ, ನಿನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ತಾನೆ ಆ ಶಂಕರು ನಾನು ನಿನ್ ಜೊತೆಲಿ ಕಳಿಸಿದ್ದು. ಅದು ಬಿಟ್ಟು ಇನ್ನೇನ್ ಕೆಲಸ ಅವನಿಗೆ? ಅಣ್ಣ, ಇದ್ರ ಶಂಕ್ರುದೇನು ತಪ್ಪಿಲ್ಲ ಅಣ್ಣ. ಅಮ್ಮ, ಅವ್ನು ನನ್ನ ಫೋನ್ ಎತ್ತಿಲ್ಲ ಕಣಮ್ಮ. ನಾನು ಫೋನ್ ಮಾಡಿದ್ರೆ. ಹೌದಾ? ಅಯ್ಯೋ, ಅವ್ನ್ ಫೋನ್ನ ನಾನ್ ಮ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಅವನು ಮೆಕ್ಯಾನಿಕ್ ಜೊತೆ ಸ್ಪೇರ್ ಪಾರ್ಟ್ಸ್ ತಗೊಂಡ್ ಬರಕ್ ಹೋದ್ನಲ್ವಾ, ಹಾಗಾಗಿ ಅವ್ನ್ ಹೇಗ್ ಫೋನ್ ಎತ್ತಾನ ಹೇಳು? ನನ್ ಬಂದ್ ಆಯ್ತಲ್ಲ ಅಣ್ಣ. ಹಾ, ಏನೋ ಹೇಳ್ತೀಯ ನೀನಷ್ಟೇ. ಹಲೋ ಮಿಸ್ಟರ್ ವೀರಣ್ಣ ಅವ್ರೆ, ಕೂಲ್. ಹೇಗ್ ತಪ್ಪಿಸ್ಕೊಂಡ್ ಬಂದ್ಲು? ಆ ದಡಿಯ ಅಷ್ಟೆಲ್ಲ ಮಾತಾಡ್ದ, ಏನೂ ಅರ್ಥ ಆಗ್ತಿಲ್ಲ. ವೀರಣ್ಣವ್ರೆ, ನೀವು ನಿಮ್ ತಂಗಿ ಮಾತಾಡ್ತಾ ಇದ್ರೆ ಕೇಳಿಸ್ಕೋಬೇಕು ಅನ್ಸುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದ್ರೆ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಒಳ್ಳೆ ಗಳಿಗೆ ಮೀರೋಕ್ಕೂ ಮುಂಚೆ ಹೋಗಿ ಟೇಪ್ ಕಟ್ ಮಾಡ್ಬಿಡೋಣ. ಆಮೇಲೆ ನಿಮ್ ತಂಗಿನ ಚೇರ್ ಮೇಲೆ ಕೂರಿಸಿ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಳ್ಳಿ. ಓಕೆನಾ? ಅರ್ಚನಾ, ವೆಲ್ಕಮ್ ಟು ಆಫೀಸ್ ಆಸ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ 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 ಬನ್ನಿ.
ದೇವ್ರನ್ನ ನೆನ್ಸ್ಕೊಂಡು ಕಟ್ ಮಾಡಮ್ಮ ಟೇಪ್ನ. ಮಾವ, ನನ್ನಿಂದ ನನ್ನ ಕುಟುಂಬಕ್ಕೆ ಯಾವುದೇ ರೀತಿಲಿ ತೊಂದರೆ ಆಗದೆ ಸದಾಕಾಲ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಿ ಮಾವ. ಅವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ನನಗೆ ಸದಾಕಾಲ ಇರುತ್ತಮ್ಮ. ಅದಿರ್ಲಿ, ನೀನು ನಿನಗೇಂತ ಏನು ಬಯಸೋದಿಲ್ವಾ? ನನ್ನ ಕುಟುಂಬನೇ ನನ್ನ ಪ್ರಪಂಚ. ಅವ್ರು ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ ಮಾವ. ನಮ್ ತಂದೆ ಈ ಆಫೀಸ್ ನಡೀತಾ ಇರೋದೇ ನಮ್ಮ ತಂದೆಯವರ ಆಶೀರ್ವಾದದಿಂದ. ಅವ್ರು ಹಾಕೊಟ್ಟಿದ್ದ ದಾರಿಲೇ ನಾನು ನಮ್ಮಣ್ಣ ಹೋಗ್ತಾ ಇದ್ದೀವಿ. ಸೋಮು, ಒಂದ್ ನಿಮಿಷ ಬನ್ನಿ ಇಲ್ಲಿ. ಹಾ ಮೇಡಮ್. ಒಂಚೂರು ವಿಡಿಯೋ ಮಾಡಿಯಲ್ಲ? ಓಕೆ ಮೇಡಮ್. ಹಾ, ತಗೊಳ್ಳಿ. ಮಾವ, ನಿಮಗ್ ಮಾತು ಕೊಟ್ಟ ಹಾಗೆ ನನ್ನ ಕೊನೆಯ ಉಸಿರಿರೋವರೆಗೂ